ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಟ್ವೀಟು ಕರ್ನಾಟಕದಲ್ಲಿ ಹೆಚ್ಚು ಚರ್ಚೆಯಾಯಿತು. ಅವರು ಟ್ವೀಟ್ ಮಾಡುವ ಮೂಲಕ ಬೆಂಗಳೂರಿನಲ್ಲಿ ನಡೆದಂಥ ಒಂದು ಘಟನೆಯನ್ನು ಖಂಡಿಸಿದರು. ಕಾಂಗ್ರೆಸ್ ಕೂಡ ಸಂಘ ಪರಿವಾರದ ಮಾದರಿಯಲ್ಲೇ ಕೆಲಸ ಮಾಡ್ತಿದೆ ಅಂತ ಹೇಳ್ಬಿಟ್ರು. ಬಹಳ ಗಂಭೀರವಾದ ಆರೋಪ ಇದು, ಬಹಳ ಗಂಭೀರ ಆರೋಪ. ಏನಂತ ಇತ್ತು ಟ್ವೀಟ್ ಅವ್ರದ್ದು? ಇಂಗ್ಲೀಷ್ನಲ್ಲಿದೆ, ಕನ್ನಡದಲ್ಲಿ ನಾವು ಓದ್ತೀವಿ. ಬೆಂಗಳೂರಿನ ಫಕೀರ್ ಕಾಲನಿ, ವಾಸಿಂ ಲೇಔಟ್ಗಳ ಮುಸ್ಲಿಂ ಮನೆಗಳನ್ನು ತೆರವು ಮಾಡಲಾಗಿದೆ. ಹಲವು ವರ್ಷಗಳಿಂದ ವಾಸಿಸ್ತಾ ಇದ್ದ ಮುಸ್ಲಿಮರ ಮನೆಗಳನ್ನು ತೆರವು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಬುಲ್ಡೋಸರ್ ರಾಜ್ ನೀತಿಯಿಂದ ಮುಸ್ಲಿಮರು ಬೀದಿಗೆ ಬಂದಿದ್ದಾರೆ. ಬುಲ್ಡೋಸರ್ ರಾಜ್ ಮೂಲಕ ಮುಸ್ಲಿಮರ ಮನೆಗಳನ್ನು ತೆರವು ಮಾಡಲಾಗಿದೆ. ಸಂಘ ಪರಿವಾರದ ಮುಸ್ಲಿಂ ವಿರೋಧಿ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಸಂಘ ಪರಿವಾರ ಮಾಡ್ತಾ ಇರುವ ಮುಸ್ಲಿಂ ವಿರೋಧಿ ರಾಜಕಾರಣವನ್ನೇ ಕಾಂಗ್ರೆಸ್ಸು ಮಾಡ್ತಾ ಇದೆ. ಕ್ರೂರತೆ ಬಲದಿಂದ ಆಡಳಿತ ನಡೆಸಿದಾಗ ಸಂವಿಧಾನದ ಮೌಲ್ಯಗಳು ಬಲಿಪಶು ಆಗುತ್ತವೆ ಅಂತ ಪಿಣರಾಯಿ ವಿಜಯನ್ ಅವರ ಟ್ವೀಟ್. ಆಗಿದ್ದೇನು ಘಟನೆ, ಆಗಿದ್ದೇನು ಹಂಗಿದ್ರೆ? ಅಲ್ಲೊಂದು 5 ಎಕರೆ ಜಾಗ ಇದೆ, ಸರ್ಕಾರಿ ಜಾಗ, ಖಾಲಿ ಜಾಗ. ಅದು GBAಗೆ ಸೇರಿದ್ದು. ಮುಂಚೆ BBMP, ಈಗ GBAಗೆ ಸೇರಿದ ಜಾಗ. ಅದನ್ನು ಡಂಪ್ ಯಾರ್ಡ್ ಮಾಡಬೇಕು ಅಂತ ಬಿಟ್ಟಿದ್ರು. ಅದರಲ್ಲಿ ಕೆಲವರು ಬಂದು ಮನೆಗಳನ್ನು ಕಟ್ಕೊಂಡ್ರು. ಮನೆಗಳನ್ನು ಕಟ್ಕೊಂಡಿದ್ದು ಮಾತ್ರ ಅಲ್ಲ, ಅವುಗಳಿಗೆ ಲೇಔಟ್ ಅಂತ ಹೆಸರು ಕೊಟ್ಕೊಂಡ್ಬಿಟ್ರು. ಫಕೀರ್ ಕಾಲನಿ ಮತ್ತು ವಾಸಿಂ ಲೇಔಟ್ ಅಂತ ಹೆಸರುಗಳನ್ನು ಕೊಟ್ಕೊಂಡ್ಬಿಟ್ರು 5 ಎಕರೆ ಜಾಗದಲ್ಲಿ. ಸರ್ಕಾರಿ ಜಾಗ, ಇದೊಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೆ, ಅದನ್ನು ತೆರವುಗೊಳಿಸ್ತಾ ಇರ್ತಾರೆ. ಕೆಲವು ಸಂದರ್ಭದಲ್ಲಿ ಕೇಸ್ ಕೋರ್ಟಿಗೆ ಹೋಗ್ತವೆ, ಕೋರ್ಟ್ನಲ್ಲೂ ಸರ್ಕಾರ ಬಡದಾಡುತ್ತೆ. ಅದು ನಡೀತಾ ಇರುವ ಪ್ರಕ್ರಿಯೆ. ಇಲ್ಲೂ ಆ ಪ್ರಕ್ರಿಯೆಯ ಮೂಲಕ ಬಂದು ತೆರವುಗೊಳಿಸಿದ್ರು. ನೋಡ್ತಾ ಇದ್ದೀವಿ ಅಲ್ಲಿ. ಹೀಗೆ ತೆರವುಗೊಳಿಸಿದಾಗ ಅಲ್ಲಿ ಮನೆ ಕಟ್ಕೊಂಡಿದ್ದವರೆಲ್ಲ ಮುಸ್ಲಿಮರು ಅನ್ನೋದು ಪಿಣರಾಯಿ ವಿಜಯನ್ ಅವರಿಗೆ ಅಪಾರ್ಚುನಿಟಿಯಾಗಿ ಕಾಣಿಸ್ತು. ಅದು ಒಂದು ಮಾತ್ರ ಅಪಾರ್ಚುನಿಟಿಯಾಗಿ ಕಾಣಿಸಿದ್ದಲ್ಲ, ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಕೇರಳದಲ್ಲಿ BJP ಅಷ್ಟು ಸ್ಟ್ರಾಂಗ್ ಇಲ್ಲ. ಅಲ್ಲಿ ಫೈಟ್ ಇರೋದೇ ಕಾಂಗ್ರೆಸ್ಸಿಗೆ, ಕಮ್ಯುನಿಸ್ಟ್ರಿಗೆ. ಮುಂದಿನ ವರ್ಷ ಏಪ್ರಿಲ್ನಲ್ಲಿ ಎಲೆಕ್ಷನ್ನಲ್ಲಿ 26.6% ಮುಸ್ಲಿಮರಿದ್ದಾರೆ. ಕಾಲು ಭಾಗಕ್ಕಿಂತಲೂ ಹೆಚ್ಚು ಮುಸ್ಲಿಂ ವೋಟ್ ಇದೆ ಅಲ್ಲಿ. ಹಂಗಿದ್ದ ಮೇಲೆ ಪಿಣರಾಯಿ ವಿಜಯನ್ ಅವರಿಗೆ ಓಲೈಕೆ ಮಾಡುವುದಕ್ಕೊಂದು ಅವಕಾಶ ಕಾಣಿಸ್ತು. ಇಲ್ಲದೆ ಹೋದರೆ, ಆಗಲೇ ಹೇಳಿದ್ನಲ್ಲ ನಾನು, ಅಲ್ಲಿ ಯಾರ ಮನೆಗಳನ್ನು ತೆರವುಗೊಳಿಸಲಾಯಿತೋ ಅವರೇನು ಕೇರಳದವರು ಅಲ್ಲ, ಮಲಯಾಳಿಗಳು ಅಲ್ಲ, ಕೇರಳದ ಮುಸ್ಲಿಮರು ಮಲಬಾರಿಗಳು ಅಲ್ಲ. ಅವರು ಬಹುತೇಕರು ಉತ್ತರ ಪ್ರದೇಶದಿಂದ ಬಂದಿದ್ರು ಅಂತಾರೆ. ಎಲ್ಲಿ ಅವರು ಅಂತ ಎಕ್ಸಾಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಎಲ್ಲೆಲ್ಲಿ ಅವರು ಬಂದಿದ್ರು ಗೊತ್ತಿಲ್ಲ. ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡವರನ್ನು ತೆರವುಗೊಳಿಸಿದ್ದನ್ನು ಸಂಘ ಪರಿವಾರದ ಮಾದರಿಯಲ್ಲಿ ಕೆಲಸ ಮಾಡ್ತಾ ಇರುವ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅಂತ ಪಿಣರಾಯಿ ವಿಜಯನ್ ಅವರು ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಕೇರಳದಿಂದ ಇಲ್ಲಿ ಮನೆ ಕಳೆದುಕೊಂಡವರಿಗೆ ಸಾಂತ್ವನ ಹೇಳುವುದಕ್ಕೆ ಒಬ್ಬ ರಾಜ್ಯಸಭಾ ಸದಸ್ಯರು ಕೂಡ ಬಂದರು. ಎ ರಹೀಂ, CPIMನ ರಾಜ್ಯಸಭಾ ಸದಸ್ಯರು, ಕೋಗಿಲು ಲೇಔಟ್ ಹತ್ರ ಬಂದರು. ಆ ಕುಟುಂಬಗಳನ್ನು, ಮನೆ ಕಳೆದುಕೊಂಡ ಕುಟುಂಬಗಳನ್ನು ಭೇಟಿಯಾದರು. ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಸಂಘ ಪರಿವಾರದ ರೀತಿಯಲ್ಲೇ ಕಾಂಗ್ರೆಸ್ನವರು ನಡ್ಕತ್ತಿದ್ದಾರೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. In Karnataka, the Congress-led government bulldozing the marginalized people. Muslims and Dalits are the victims, the major victims here. So 180, more than 180 houses, small houses were demolished by a bulldozer activism here. Orchestrated by the government authority. Executed in early morning. So it was very well executed. They are executed a very well planned bulldozer raj, same as the BJP governments.
So I would like to ask the Congress, AICC leaders, what is your take in this regard? How can you give a rational? ವಿಷಯ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿ ಇಲ್ಲೊಬ್ಬ ರಾಜ್ಯಸಭಾ ಸದಸ್ಯರೇ ಬಂದು ಅವರಿಗೆ ಸಾಂತ್ವನ ಹೇಳುವ ಮೂಲಕ ಗಂಭೀರ ಆಯ್ತು ಅದು ವಿಷಯ. ಎಲ್ಲಿಂದ ಎಲ್ಲಿಗೋ ಹೋಯಿತು. ರಾಜ್ಯ ಸರ್ಕಾರವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಂದ ಸ್ಪಷ್ಟೀಕರಣ ಕೇಳಿದ್ರಂತೆ AICC ಅವ್ರು ಏನು ಮಾಡಿದ್ದೀರಿ ಅಲ್ಲಿ ಅಂತ. ಅಲ್ಲಿ ತನಕ ಗೊತ್ತಿಲ್ಲ. ನಾರ್ಮಲ್ ಪ್ರಕ್ರಿಯೆ ಪ್ರಕಾರ ಸರ್ಕಾರಿ ಜಾಗ ಒತ್ತುವರಿ ತೆರವು ನಡೀತಾ ಇರ್ತವ್ರಿ. ಭಾಳಷ್ಟು ಸಲ ಸುದ್ದಿ ಸಹಿತ ಆಗೋದಿಲ್ಲ ಅವು. ಅಲ್ಲಿ ಮುಸ್ಲಿಮರು ಮನೆ ಕಟ್ಟಿಕೊಂಡಿದ್ದರಿಂದ ಸುದ್ದಿ ಆಯ್ತು ಅಷ್ಟೇ. ಈಗ ಅದು ಬೇರೆ ಯಾರಾಗಿದ್ರೂ ಸುದ್ದಿನೂ ಆಗ್ತಿರ್ಲಿಲ್ಲ. ಅಲ್ಲಿ ದಿಲ್ಲಿಯಿಂದ ಎಕ್ಸ್ಪ್ಲನೇಷನ್ ಕೇಳಿದ್ರಂತೆ. KC ವೇಣುಗೋಪಾಲ್ ಅವರು ಸಪ್ರೇಟಾಗಿ ಕೇಳಿದ್ದಾರೆ ಎಕ್ಸ್ಪ್ಲನೇಷನ್ನು. KC ವೇಣುಗೋಪಾಲ್ ಅವರ ತವರು ರಾಜ್ಯ ಕೇರಳದಲ್ಲಿ ಈ ಸಲ ಕಾಂಗ್ರೆಸ್ ಅನ್ನು ಒಳಗೊಂಡಿರುವ UDF ಮೈತ್ರಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳ ಸ್ಪಷ್ಟ ಇದೆ ಅಂತ ರಾಜಕೀಯ ಪರಿಣಿತರು ಹೇಳ್ತಾ ಇದ್ದಾರೆ. ಮೊನ್ನೆ ಲೋಕಲ್ ಬಾಡಿ ಎಲೆಕ್ಷನ್ ನಡೆದಾಗ UDF ಸಿಂಗಲ್ ಲಾರ್ಜೆಸ್ಟ್ ಅಂದರೆ ಅತಿ ದೊಡ್ಡ ಪಕ್ಷ, ಅತ್ಯಂತ ಸ್ಟ್ರಾಂಗ್ ಮೈತ್ರಿಕೂಟ ಆಗಿ ಹೊರಹೊಮ್ಮಿದೆ. KC ವೇಣುಗೋಪಾಲ್ ಅವರು ಕೇರಳದ ಮುಖ್ಯಮಂತ್ರಿ ಆಗಬೇಕು ಅಂತ ತಯಾರಾಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಗೌರ್ಮೆಂಟ್ ಮುಸ್ಲಿಮರ ವಿಷಯದಲ್ಲಿ ಏನೋ ಒಂದು ಮಾಡಿಟ್ಕೊಂಡು ಕೇರಳದಲ್ಲಿ ಮುಸ್ಲಿಮರು ಸಿಟ್ಟಿಗೆದ್ದು ಕಾಂಗ್ರೆಸ್ಸಿಗೆ ಓಟ್ ಹಾಕಲಿಲ್ಲ ಅಂದರೆ ಅನ್ನೋ ಟೆನ್ಷನ್ನು. ಅವರು ಫೋನ್ ಮಾಡಿ ಸ್ಪಷ್ಟೀಕರಣ ಕೇಳಿದ್ರು, ಏನು ಮಾಡಿಟ್ಟಿದ್ದೀರಿ ಅಲ್ಲಿ ಅಂತ. ಒಂದು ಒಳ್ಳೆಯದೇನಪ್ಪ ಅಂದರೆ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್ ಕ್ಲಿಯರ್ ಇದೆ, ಏನೂ ತಪ್ಪು ಮಾಡಿಲ್ಲ ನಾವು ಅಂತ. ಸರ್ಕಾರಿ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದವರನ್ನು ತೆರವು ಮಾಡಿದ್ದೇವೆ. ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಆಗಿದೆ. DK ಶಿವಕುಮಾರ್ ಅವರೇ ಮಾತಾಡೋದು. ಅದಾದ ಮೇಲೆ ಮಾನವೀಯತೆಯ ಆಧಾರದ ಮೇಲೆ ಅವ್ರಿಗೆಲ್ಲರೂ ಜಾಗ ಒದಗಿಸಿ ಕೊಡಬಹುದಾ ಅಂತ ಚೆಕ್ ಮಾಡಿ ಅಂತ ತುಷಾರ್ ಗಿರಿನಾಥ್ ಅವರಿಗೆ DCM DK ಶಿವಕುಮಾರ್ ಅವರು ಒಂದು ಸೂಚನೆ ಕೊಟ್ಟಿದ್ದಾರಂತೆ. ಎಲ್ಲರೂ ಇರೋದಕ್ಕೊಂದು ವ್ಯವಸ್ಥೆ ಮಾಡಿಕೊಡಬಹುದಾ ನೋಡಿ ಅಂತ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಿಯಾಂಕ ಖರ್ಗೆ ಅವರು ಮಾತಾಡೋದು. ಅವ್ರು ಕೇಳೋದು, ಕೇರಳದ ಮುಖ್ಯಮಂತ್ರಿಗಳು ನಿಮ್ಮಲ್ಲಿ ಸರ್ಕಾರಿ ಜಾಗದಲ್ಲಿ ಯಾರು ಒಂದು ಮನೆ ಕಟ್ಕೊಂಡಿದ್ರೆ ನೀವು ಸುಮ್ಮನೆ ಇರ್ತೀರಾ ಅಂತ ಅಲ್ವಾ? ಕೇಳಿಸ್ಕೊಳ್ಳಿ. ವೇಸ್ಟ್ ಮ್ಯಾನೇಜ್ಮೆಂಟು ಜಾಗ 5 ಎಕರೆ ಅದ್ರದ್ದು ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸ್ಗೆ ಹಾಕಿಸಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿತ್ತು. ಅವರು ಕೇಳಲಿಲ್ಲ, ಅದಕ್ಕೋಸ್ಕರ ಕಾಲೆ ಮಾಡಿಸಿದ್ದಾರೆ. ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಡಿ. ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋರು. ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ. ಅವ್ರಿಗೆ ಕ್ವಾರಿ ಪಿಟ್ಟದು, ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ, ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನು ಹಾಕಿದ್ದಾರೆ. ಬಟ್ ಹೂ ಆರ್ ಜಿನೈನ್ ವಿಲ್ ರಿಹ್ಯಾಬಿಲಿಟೇಟ್, ಬಟ್ ನಾಟ್ ಹೂ ಕಮ್ಸ್ ಅಂಡ್ ಟ್ರೈ ಟು ಆಕ್ಯುಪೈ ದಿ ಗವರ್ಮೆಂಟ್ ಲ್ಯಾಂಡ್ ವಿತೌಟ್ ಎನಿ reasons. So we will do our job. Please, I request Mr. Pinarayi, without knowing things, the fact of the case, we should not interfere with such a. We are not into any bulldozer. We have not done anything with the bulldozer, using bulldozer. We have tried to vacate, protect the public place, which was used for study. It is in the heart of the city. We can't encourage like that. It is a site allotted for putting waste management. Mr. Pinarayi should not interfere with our state affairs. It is all political gimmicks at the time of the election. ನೋಡಿ ಇವರೇ, ಅವರೇನೇ ಹೇಳಿ ನಾವು ನಮ್ಮ ಕಾನೂನು ಪ್ರಕಾರ ನಾವು ಮಾಡಿದ್ದೀವಿ. ಮೊನ್ನೆ ತಾನೇ ಅಲ್ಲಿ ಒಬ್ಬ ದಲಿತಿಗೆ ಯುವಕರಿಗೆ ಅಲ್ಲಿ ಹಾಡಾಗಲೇ ಹೊಡೆದಿದ್ದಾರೆ. ಅದ್ರ ಬಗ್ಗೆ ಹೇಳಿ. ನಮ್ಮ ರಾಜ್ಯ ತಗೊಂಡು ಏನು ಮಾಡಿದ್ವಿ, ನಾವೇನಿದ್ರು ಕಾನೂನು ಪರವಾಗಿ ನಾವು ಮಾಡಬೇಕಾಗುತ್ತೆ. ಕಾನೂನು ಬಿಟ್ಟು ಯಾರು ಏನೂ ಮಾಡಲಿಕ್ಕಾಗೋದಿಲ್ಲ. ದಲಿತ್ ಲಿಂಚಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅವ್ರು ಯಾಕೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇಲ್ಲಿನವ್ರು ಏನು ಹೇಳ್ತಾ ಇರಲ್ಲ. ವಾಟ್ ಎವರ್ ಇಟ್ ಈಸ್ ಆಸ್ ಪರ್ ಲಾ. ಇಟ್ಸ್ ಪ್ರಿಟಿ ಆಬ್ವಿಯಸ್. ನನ್ನ ಮನೆ ಯಾರೋ ಒಂದು ಕುಟುಂಬದವರು ಬಂದು ನಮ್ಮ ಮನೆಯ ಕಾಂಪೌಂಡ್ನಲ್ಲಿ ಒಂದು ಟೆಂಟ್ ಹಾಕ್ಕೊಂಡಿರೋಕ್ಕೆ ಶುರು ಮಾಡೋ ತನಕ ಇಂಥ ವಿಷಯದಲ್ಲಿ ರಾಜಕಾರಣಗಳು ನಿಲ್ಲೋದಿಲ್ಲ. ಈ ಗಲಾಟೆ ನೋಡ್ತಾ ಇದ್ರಲ್ಲ, ಅಲ್ಲೇ ಆಗಿದ್ದಿದ್ದು ಕೋಗಿಲು ಲೇಔಟ್ ಹತ್ರ. SDPIನವರ ಪ್ರತಿಭಟನೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ರು.
2026 ಏಪ್ರಿಲಲ್ಲಿ ಎಲೆಕ್ಷನ್ ಇಲ್ಲದೆ ಹೋಗಿದ್ರೆ ಇದು ಇಶ್ಯೂನೇ ಆಗ್ತಿರ್ಲಿಲ್ಲ. ಪಿಣರಾಯಿ ವಿಜಯನ್ ಗಮನಕ್ಕೂ ಬರ್ತಿರ್ಲಿಲ್ಲ. ಯಾರ ಹೇಳಿರ್ಬೇಕು ಅವ್ರಿಗೆ, ಬೆಂಗಳೂರಲ್ಲಿ ಒಂದು ಹಿಂಗೆ ಮಾಡಿದಾರೆ ನೋಡಿ ಅಂತ. ಆ ಟೋಟಲ್ ಮೈತ್ರಿನೂ ಒಂಥರ ಮಜಾ ಇದೆ. ರಾಜಕಾರಣದಲ್ಲಿ ಇದೆಲ್ಲ ಆಗತ್ತೆ. ಈಗ BJP JDS ಮೈತ್ರಿ ವಿಧಾನಸಭೆ ಲೋಕಸಭೆಗಷ್ಟೇ, ಲೋಕಲ್ ಬಾಡಿಗಳನ್ನು ನಾವು ಪ್ರತ್ಯೇಕ ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ದೇವೇಗೌಡರು ಅನೌನ್ಸ್ ಮಾಡಲಿಲ್ವಾ? ಹಾಗೆ ಇದೆ ಅಲ್ಲೂ ಕೇರಳದಲ್ಲಿ ಕಾಂಗ್ರೆಸ್ ವರ್ಸಸ್ ಕಮ್ಯುನಿಸ್ಟ್ ಪಕ್ಷ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷ CPIM ಒಂದೇ ಮೈತ್ರಿಲಿದ್ದಾರೆ. ಮತ್ತೆ ನ್ಯಾಷನಲ್ ಪಾಲಿಟಿಕ್ಸಿಗೆ ಬಂದರೆ INDIA ಮೈತ್ರಿಕೂಟದಲ್ಲಿ CPIM ಇದೆ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ, ಬಟ್ ಆ ಮೈತ್ರಿ ಕೇರಳದಲ್ಲಿರೋದಿಲ್ಲ. ವಯನಾಡ್ನಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದಾಗ ರಾಹುಲ್ ಗಾಂಧಿಯವರು ರಾಜೀನಾಮೆ ಕೊಟ್ಟು ಪ್ರಿಯಾಂಕಾ ಗಾಂಧಿಯವರು ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧದ ಕ್ಯಾಂಡಿಡೇಟು CPIMನವರೇ. ಲೋಕಸಭಾ ಚುನಾವಣೆಗೆ ಮೈತ್ರಿ ಕೇರಳಕ್ಕೆ ಅನ್ವಯ ಆಗೋದಿಲ್ಲ. ವಿಧಾನಸಭಾ ಚುನಾವಣೆಗಳು ಬಂದರೆ ಪಶ್ಚಿಮ ಬಂಗಾಳಕ್ಕೆ ಅನ್ವಯ ಆಗುತ್ತೆ, ಕೇರಳದಲ್ಲಿ ಅನ್ವಯ ಆಗೋದಿಲ್ಲ. ಅಂದರೆ ಲಾಭ ನಷ್ಟದ ಲೆಕ್ಕಾಚಾರ ಅಷ್ಟೇ ಅದು. ಕೇರಳದಲ್ಲಿ ಇರೋರೇ ಇವರಿಬ್ಬರು ಸ್ಟ್ರಾಂಗು. ಇವರು ಮೈತ್ರಿ ಮಾಡಿಕೊಂಡ್ರೆ ಈಗ ಕಾಂಗ್ರೆಸ್ ಬೇಡ ಅನ್ನುವಂಥವ್ರು ಕಮ್ಯುನಿಸ್ಟ್ ಪಕ್ಷಕ್ಕೆ ಓಟ್ ಹಾಕ್ತಾರೆ, ಕಮ್ಯುನಿಸ್ಟ್ ಪಕ್ಷ ಬೇಡ ಅನ್ನೋರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರಪ್ಪ. ಇಬ್ಬರದು ಮೈತ್ರಿ ಆಗಿಬಿಟ್ರೆ ಅವರೆಲ್ಲ ಬಂದು BJPಗೆ ಓಟ್ ಹಾಕ್ತಾರೆ. ಆ ಲೆಕ್ಕಾಚಾರಕ್ಕೆ ಕೇರಳದಲ್ಲಿ ಫೈಟೇ ಆಗಬೇಕು. ಆ ಫೈಟಿನ ಭಾಗವಾಗಿ ಬೆಂಗಳೂರಿನ 5 ಎಕರೆ ಸರ್ಕಾರಿ ಜಾಗದ ಒತ್ತುವರಿ ತೆರವು ಕೂಡ ಇಷ್ಟು ದೊಡ್ಡ ವಿಷಯ ಆಗತ್ತೆ. SDPIನ ಪ್ರತಿಭಟನೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.